ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಅವತ್ತು ಶಿರ್ಡಿಗೆ ಹೋಗಿ ಬಂದಿದ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಎಲ್ಲ ನಿದ್ದೆ ಎಲ್ಲನೂ ಕಟ್ಟಿರ್ತೀವಲ್ಲ, ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲ ಆಗಿದ್ದಾದಮೇಲೆ ಇದು ಒಂದು 2-3 ಡೇಸ್ ವಿಡಿಯೋ ಆಗಿರುತ್ತೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಊರಿಗೆ ಎಷ್ಟು ದಿನಕ್ಕೆ ಹೋದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಇದನ್ನು ಶೇರ್ ಮಾಡ್ಕೊತೀನಿ. ಬನ್ನಿ. ಇನ್ನು ನನ್ನ ಮಗ ಇಲ್ಲಿ ಬೆಂಗಳೂರಿಗೆ ಏನಾದರೂ ಬಂದರೆ, ಇಲ್ಲ ಅಲ್ಲಿ ಅವರು ಮನೆಗೇನಾದರೂ ನಮ್ಮೂರಿಗೆ ಬಂದರೆ ಹೇಳೋದು ಒಂದು, ಪಿಜ್ಜಾ ತಂದು ಕೊಡೋಕ್ಕೆ ಹೇಳು ಅಂತ ಹೇಳ್ಬಿಟ್ಟು, ಸರಿ ಅಂತೇಳ್ಬಿಟ್ಟು ತರಿಸಿದ್ದೆ. ತಿಂದ ಅದನ್ನು. ಇನ್ನು ಮಕ್ಕಳಿಗೆ ಮಾತ್ರನೇ, ಇನ್ನು ನಮಗೆ ಇಷ್ಟ ಆಗೋದಿಲ್ವಲ್ಲ, ಅವ್ರು ಮಾತ್ರನೇ ತಿಂದ್ಕೊಂಡ್ರು. ಇನ್ನು ಇಲ್ಲಿ ಬಂದ್ಬಿಟ್ಟು ಫೋರಮ್ ಮಾಲ್ ಇದೆ, ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಹೋಗಿದ್ದಂಥದ್ದು. ಸರಿ ಇವಾಗ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆದರು. ಸರಿ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆದೆ. ಇನ್ನು ಹಾಗೆ ಸುತ್ತಾಡಿಕೊಂಡು ಬರೋಣ, ತುಂಬಾ ದಿನಗಳಾಯ್ತಲ್ವ ಅಂತ ಹೇಳ್ಬಿಟ್ಟು ಹೋಗಿದ್ದಂಥದ್ದು. ಇನ್ನೇನು ಅಲ್ಲಿ ಮಾತ್ರ ಚೆನ್ನಾಗಿ ಕೈ ತುಂಬ ಎತ್ಕೊಂಡು ಹೋದ್ರೇ ಇಲ್ಲೆಲ್ಲನೂ ನಾವು ಪರ್ಚೇಸ್ ಮಾಡೋಕ್ಕೆ ಆಗೋದು. ಆವಾಗಲೂ ಅಷ್ಟೇ, ಹೋಗಿದ್ದಾಗ ಈ ಥರ ನೆಕ್ ಸೆಟ್ಟು ಈ ಥರ ಎಲ್ಲನೂ ತೊಗೊಂಬಂದಿದ್ದೆ. ಆವಾಗ ಸ್ವಲ್ಪ ಪರವಾಗಿರಲಿಲ್ಲ. ಇವಾಗಂತೂ ಏನೂ ಮಾತಾಡ್ಸೋಕ್ಕಿಲ್ಲ. ಅದ್ರ ಪ್ರೈಸ್ ಬಂದ್ಬಿಟ್ಟು ಎಲ್ಲ 1000ಗಳ ಮೇಲೇ ಇರ್ತವೆ. ಸಿಂಪಲ್ಲು ಅಂದರೆ ಏನೂ ಇರಲ್ಲ, ಆ ಥರ ಇದ್ವು. ಸರಿ, ಆವಾಗ ಗೇಮ್ಸು ಎಲ್ಲ ಇದ್ದಾವಲ್ಲ, ಇವಾಗಲೂ ಇದ್ದಾವೆ. ಸರಿ, ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡೋಕ್ಕೆ ಅಂತ ಹೇಳಿ ಹೋದರೆ, ನಾವು ಹೋಗಿದ್ದಾಗ ಅದು ಬಂದ್ಬಿಟ್ಟು 750, 500 ಸ್ಟಾರ್ಟಿಂಗು, 750 ಆ ಥರ ಇತ್ತು. ಇವಾಗ ಬಂದ್ಬಿಟ್ಟು ಎಷ್ಟಿದೆ ಗೊತ್ತಾ, 3500 ಸ್ಟಾರ್ಟಿಂಗ್ ಅಂತೆ. ಅದರಲ್ಲಿ 5 ಗೇಮ್ಸ್ ಅಷ್ಟೇ, ಮತ್ತು ಎಕ್ಸ್ಟ್ರಾ 1 ಗೇಮು 2 ಗೇಮು ಕೊಡ್ತಾರಂತೆ ಆಡೋದಕ್ಕೆ. ಆ ಥರ ಇತ್ತು. ಆ ರೇಟ್ಗಳು ಕೇಳೋಷ್ಟರೊಳಗೇ ಶಾಕ್ ಆಯಿತು. ಆ 3500 ಇದೆ, ಏನಕ್ಕಾದರೂ ಒಂದಕ್ಕಾಗತ್ತೆಪ್ಪ ಅಂತ ಹೇಳಿ ಅಂದ್ಕೊಂಡೆ. ಆ ಥರ ಇತ್ತು. ಅದೇ ಹೇಳ್ದಲ್ವ, ಸ್ವಲ್ಪ ಚೆನ್ನಾಗಿರೋರಿಗೆ ಇವೆಲ್ಲನೂ ನಮ್ಮಂಥವ್ರಿಗೆ ಸೂಟಾಗಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ನೋಡಿಕೊಂಡು ಸುತ್ತಾಡಿಕೊಂಡು ಬಂದೆ. ಹಾಗೂ ಬೇಕು ಅಂದರೆ ಇನ್ನು ಮಕ್ಕಳನ್ನ ಡಿಸಪಾಯಿಂಟ್ ಮಾಡೋದು ಯಾಕೆ, ಇನ್ನು ಏನೋ ಆಸೆಪಟ್ಟು ಬಂದಿದ್ದಾರೆ ಅಂತ ಹೇಳಿ ಕೇಳಿದೆ. ಬೇಡ ಬಿಡು ಚಿಕ್ಕಮ್ಮ, ಸುಮ್ಮನೆ ಯಾಕೆ ವೇಸ್ಟು, ಅದ್ರ ಬದಲು ಏನಾದರೂ ತೊಗೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ರು. ಅಲ್ಲೂ ಅಷ್ಟೇ, ಏನಾದರೂ ತೊಗೊಳ್ರೋ ಬಟ್ಟೆಗಳು ಈ ಥರ ಏನಾದರೂ ಬಂದಿದ್ದಕ್ಕೆ ಒಂದಾದರೂ ಅಂತೇಳಿ ಹೇಳಿದ್ರೆ, ಅದು ಬೇಡ ಇದು ಬೇಡ ಅಂತ ಹೇಳ್ಕೊಂಡು ಸುಮ್ಮನೆ ಸುತ್ತಾಡಿಕೊಂಡು ಬಂದಿದ್ದಾಯಿತು. ಹಾಗೂ ನೋಡಿದೆ, ನನಗೆ ಏನಾದರೂ ಇಷ್ಟ ಆದರೆ ತೊಗೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿದ್ರೆ ಎಲ್ಲನೂ ಆ ಥರನೇ ಇದ್ವು. ಅಲ್ಲಿಗೂ ಡಬ್ಬಗಳು ಈ ಥರ ಎಲ್ಲ, ಅಂದರೆ ಕಿಚನ್ ಐಟಮ್ಸು ಈ ಥರ ಎಲ್ಲನೂ ವುಡ್ಡಲ್ಲಿ ಮಾಡಿರೋದು, ಆ ಥರ ಅವುಗಳನ್ನ ಎಲ್ಲನೂ ನೋಡಿದೆ. ಅದು ತೊಗೊಂಡ್ರೆ ಇಷ್ಟ ಆಯಿತು, ಆಗೋದೇನೋ 500 ಚೇಂಜ್ ಏನೋ ಇತ್ತು. ತೊಗೊಳ್ಳೋಣ ಅಂತ ಹೇಳಿದ್ರೆ ಏನೋ ಫಂಗಸ್ ಥರ ಏನಾದರೂ ಬಂದ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅದೊಂದು ಇದಕ್ಕೆ ನೋಡಿ ಬಂದೆ. ನನ್ನ ಮಗ ಬೇಡ ಬಿಡು ಮಮ್ಮಿ ಅಂತ ಅವನು. ಸರಿ ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಹೋದ ತಕ್ಷಣ ಏನು ನೋಡೋದು, ಬಿಲ್ಲನ್ನೇ ಅಲ್ವಾ ನೋಡೋದು, ಮತ್ತು ಐಟಮ್ಸ್ನ ನೋಡಿ ತಗೊಂಬರೋದು. ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ. ಇನ್ನು ಮತ್ತೆ ಅಲ್ಲಿಂದ ಬಂದಿದ್ದಾಗೋದ್ಮೇಲೆ ನೆಕ್ಸ್ಟ್ ಡೇ ನಾವಿನ್ನು ಸೋಮವಾರ ಆಗಿರುತ್ತೆ, ರೆಡಿಯಾಗಿ ಇನ್ನು ನಮ್ಮ ಊರಿಗೆ ರಾಯಲಪಾಡ್ಗೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬರ್ತಾ ಇದ್ದೀವಿ, ನಾನು ನನ್ನ ಮಕ್ಕಳು ಇಬ್ಬರೂ. ಮತ್ತು ಅಲ್ಲಿ ಹೋದ್ಸಲಿ ಏನೋ ಇದು ತೊಗೊಂಡಿದ್ದೆ ಅಲ್ವಾ, ಫ್ಯಾನ್ಸಿ ಐಟಮು. ಇವಾಗ ಲೈನಿಂಗ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನೋಡಿ, ಲಾಲ್ಬಾಗ್ ಗೇಟು ಮತ್ತೆ ತೋರಿಸ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿನೂ ತೋರಿಸಿದ್ದೆ. ಇದರಲ್ಲೂ ಅಷ್ಟೇ, ಒಂದ್ಸಲಿ ಏನೋ ಹೋಗಿದ್ದೆ, ಮತ್ತು ಇವೆಲ್ಲ ನಮ್ಮಂಥವ್ರಿಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆನೇ ಬಿಟ್ಬಿಟ್ಟೆ. ಯಾಕೋ ಗೊತ್ತಿಲ್ಲ, ಆ ಥರ. ಬೇಕಿದ್ದರೆ ನೀವು ಹೋಗ್ಬೋದು. ಹೂವಿನ ತೋಟ ಅಂತ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಹೇಳ್ದಲ್ವ, ಮಾರ್ಕೆಟ್ಗೆ ಬಂದೆ. ಲೈನಿಂಗು ಎಲ್ಲನೂ ಸ್ವಲ್ಪ ತೊಗೊಂಡೋಗೋಣ, ಇಲ್ಲೇನೋ ಆಗೋಗಿದ್ವು.
ಒಂದು 5 ಕಲರ್ಸ್ ಆ ಥರ ತಗೊಳ್ಳೋಣ ಅಂತ ಹೇಳಿ ಹೋದರೆ ಅದು 5 ಹೋಗಿ 7 ಆಯಿತು, 7 ಹೋಗಿ 10 ಆಗೋಯ್ತು. ಆ ಥರ ಇಲ್ಲಿ ಎಲ್ಲವೂ ಸಿಗ್ತವೆ ನೋಡಿ. ಈ ಥರ ಯೂನಿಫಾರ್ಮ್ಸು ಎಲ್ಲ ಐಟಮ್ಸು ಸಿಗ್ತವೆ. ಒಂದ್ಸಲ ಈ ಥರ ಬಂದುಬಿಟ್ರೆ ನೀವು ಅದೇ ಸ್ವಲ್ಪ ಅಮೌಂಟ್ ಸರಿ ಮಾಡಿಕೊಂಡು ಒಂದ್ಸಲ ಬಂದುಬಿಟ್ರೆ ನಾವು ಇಲ್ಲಿ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗತ್ತೆ. ನೀವು ಇನ್ನೂ ಜಾಸ್ತಿ ತೊಗೊಂಡ್ರೆ ಅಂದರೆ ಒಂದೊಂದು ಪೀಸು 2 ಪೀಸು ತೊಗೊಂಡ್ರೆ ಪರವಾಗಿಲ್ಲ, ರೀಸನಬಲ್ ಪ್ರೈಸ್ಗೆ ಬರುತ್ತೆ ಈ ಅಂಗಡಿಗಳಲ್ಲಿ ಕೊಡೋಕ್ಕಿಂತನೂ. ಇಲ್ಲಿ ಮತ್ತು ಒಟ್ಟು ಮೇಲೆ ತೊಗೊತೀವಿ ಸೆಟ್ ಅಂದರೆ ಇನ್ನೂ ಕಡಿಮೆ ಬೀಳುತ್ತೆ. ಆ ಥರ ಹೋಲ್ಸೇಲಲ್ಲಿ ನೋಡಿ ಈ ಥರ ಎಲ್ಲ ಐಟಮ್ಸು ಸಿಗತ್ತೆ. ನಿಮಗೆ ಬೇಕಿದ್ದರೆ ಬಂದು ಈ ಥರ ಏನಾದರೂ ಫಂಕ್ಷನ್ಸು ಅದು ಇದು ಆಗುತ್ತಲ್ವ, ಆ ಟೈಮಲ್ಲಿ ಬಂದು ತಗೊಂಡು ಹೋಗ್ಬೋದು. ಎಲ್ಲನೂ ಸಿಗತ್ತೆ. ಇದೇ ಥರ ಒಂದು ಸಂಧಿಯಲ್ಲಿ ಹೋಗ್ತಾ ಇದ್ದರೆ ಅದರಲ್ಲಿ ಪ್ರತಿಯೊಂದೂ ಏನು ಬೇಕೋ ಅದೆಲ್ಲನೂ ಇರುತ್ತೆ ನೋಡಿ. ಅದನ್ನು ಅಷ್ಟೇ ನಾನು ಹೋಗ್ತಾ ಹಾಗೆ ಕ್ಲಿಪ್ಪಿಂಗ್ನ ತಗೊಂಡು ಹೋದೆ. ಹೋದ್ಸಲ ಫ್ಯಾನ್ಸಿ ಐಟಮ್ ತಗೊಂಡೆ ಅಲ್ವಾ, ಅದಕ್ಕೇ 16 to 70,000 ಆ ಥರ ಆಗೋಯಿತು. ಆವಾಗ ಇದ್ದಿದ್ದೆಲ್ಲ ಝೀರೋ. ಇವತ್ತು ಹಾಗೆ ಹೋಗ್ತಾ ಇದ್ದೀನಿ. ಇವತ್ತು ಇದ್ದಿದ್ದೆಲ್ಲ ಝೀರೋ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅದೇ ಎಲ್ಲೂ ಹೋಗೋದಿಲ್ಲ. ಹೋದರೆ ಮತ್ತೆ ಕೈಯಲ್ಲಿ ಏನೂ ಇಲ್ದಿರ ಬರಬೇಕು, ಆ ಥರ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಅಂದರೆ ವೇಸ್ಟ್ ಖರ್ಚು ಅಂತ ಏನಿಲ್ಲ. ಮಕ್ಕಳಿಗೆ ಯಾವಾಗಲೂ ಅವರು ಅಷ್ಟೇ ಯಾವಾಗಲೂ ಆ ಕಡೆ ಈ ಕಡೆ ಸುತ್ತಾಡೋಕ್ಕೆ ಅಂತ ಹೇಳಿ ಹೋಗೋದಿಲ್ವಲ್ಲ, ಯಾವಾಗೂ ಒಂದು ಟೈಮ್ ಹೋಗ್ತಾರೆ. ಅದನ್ನು ಅವರು ಅಷ್ಟೇ ಚಿಕ್ಕಾಪಟ್ಟೆ ಅದು ಇದು ತಗೊಳ್ಳೋದು ಅದನ್ನು ಮಾಡೋದಿಲ್ಲ. ನಾವು ಅಷ್ಟೇ ಅವ್ರಿಗೇನು ಬೇಕೋ ಅದನ್ನು ಮಾತ್ರನೇ ಅಲ್ವ ಕೊಡಿಸೋದು. ಆ ಥರ ಕೊಡಿಸೋವಂಥದ್ದು ತಗೊಳ್ಳೋದು ಅಷ್ಟೇ. ಮನೆಗೇನು ಬೇಕು ಈ ಥರ ಏನಕ್ಕಾದರೂ ನಮ್ಗೆ ಯೂಸ್ ಆಗುತ್ತಾ ಇಲ್ವ ಏನು ಹೇಗೆ ಅಂತೇಳ್ಬಿಟ್ಟು ಅದನ್ನು ನೋಡಿ ತಗೊಳ್ಳೋ ಅಂಥದ್ದು. ಆ ಥರ ನೋಡಿ ಎಲ್ಲ ಫ್ಯಾನ್ಸಿ ಐಟಮು ಇಲ್ಲೇ ತಗೊಳ್ಳೋದು. ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಲ್ವ, ನೀವೆಲ್ಲಿ ತೊಗೊಂಬರ್ತೀರಾ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಮಾರ್ಕೆಟಲ್ಲಿ ಹಿಡಿದ್ರೆ ಅಲ್ಲಿ ಸ್ವಲ್ಪ ಹಾಗೇ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದರೆ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಕೆಳಗಡೆಯಿಂದ ಮಸೀದಿ ರೋಡಲ್ಲಿ ದೂರ್ಕೊಂಡು ಹೋದರೆ ನಮಗೆ ಈ ಥರ ಒಳಗಡೆ ಎಲ್ಲನೂ ಎಲ್ಲಿ ನೋಡಿದ್ರೂ ಅಂಗಡಿಗಳಿರ್ತವೆ. ನಿಮಗೆ ಏನು ಬೇಕೋ ಅದೆಲ್ಲನೂ ತೊಗೊಂಡು ಬರ್ಬೋದು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಬರೋದೇನೋ 3 ಜನ ಬರೋಣ ಅಂತ ಹೇಳಿ ಬಂದೆ. ಮತ್ತು ನಮ್ಮವನಿ ನಡುವೆ ಎಲ್ಲೂ ಹೋಗ್ಲಿಲ್ವಲ್ಲ, ಸರಿ ಇನ್ನೂ 2 ದಿನ ಇರ್ತೀನಿ ಮಮ್ಮಿ, ಕಾಲೇಜು ಇಲ್ವಲ್ಲ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಚಿಕ್ಕ ಮಗ ಇಬ್ಬರೇ ಬಂದ್ವಿ. ನಮ್ಮ ಚಿಕ್ಕವನಿಗೆ ಕಾಲೇಜ್ ಇತ್ತು ನೋಡಿ. ನಾವು ಹೋಗಿ ಬರೋಷ್ಟೇ ನಮ್ಮ ಚಿನ್ನ ಎಲ್ಲಿ ಹೊರಟೋಗಿದ್ರಿ ಏನು ಅಂತ ಹೇಳ್ಬಿಟ್ಟು ಹಾಗೆ ಇದು ಮಾಡ್ತಾಯಿದೆ. ಕ್ಯಾಮ್ರಾದಲ್ಲೆಲ್ಲ ನೋಡ್ತಾ ಇದ್ವಿ. ಒಂದ್ಸಲಿ ಏನೋ ಸೌಂಡ್ ಮಾಡಿಬಿಟ್ಟಿದ್ದಕ್ಕೆ ಗೋಡೆ ಹತ್ಕೊಂಡು ರೋಡೆಲ್ಲ ನೋಡ್ಕೊಂಡು ಅಂತ ಅಳ್ಳೋದು, ಆ ಥರ ಮಾಡ್ತಾಯಿತ್ತು ನೋಡಿ. ಇವಾಗ ಬಂದ ತಕ್ಷಣ ಎಷ್ಟೊಂದು ಖುಷಿ ಆಗ್ಬಿಟ್ಟಿದೆಯೋ. ಮತ್ತು ಅಲ್ಲಿಗೂ ಅದು ಅಳ್ತಾ ಇದ್ದರೆ ಬೇರೆಯವ್ರಿಗೆಲ್ಲ ಹೇಳಿ ಬಿಸ್ಕೆಟು ಏನಾದರೂ ಹಾಕಿ ಏನಾದರೂ ಮಾಡು ಅಂತ ಹೇಳಿದ್ರೆ ಅವರು ಒಳಗಡೆಗೆ ಬರೆಸ್ತಾ ಇಲ್ಲ, ಸೌಂಡ್ ಮಾಡ್ತಾಯಿದ್ದೆ. ಅವ್ರು ದೂರದಿಂದ ಹಾಕಿ ಎಲ್ಲನೂ ಹೋಗ್ತಾಯಿದ್ರು. ಆ ಥರ ನಾಯಿಗಳಂದರೆ ಅದೇ ಥರನೇ ಅಲ್ವಾ, ವಿಶ್ವಾಸ ಜಾಸ್ತಿ ಮನುಷ್ಯರಿಗಿಂತನೂ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬಿಸ್ಕೆಟ್ ಎಲ್ಲನೂ ತೊಗೊಂಬಂದಿದ್ದೆ. ಹಾಗೆ ಆಗದೆ ತಿಂತಾಯಿದೆ. ಮತ್ತು ಅವತ್ತು ಸೋಮವಾರ ಆಗಿರೋದ್ರಿಂದ ಮತ್ತು ನಾನು ಬಂದು ಸ್ನಾನ ಮಾಡಿ ಪ್ರಸಾದ ಎಲ್ಲನೂ ತೊಗೊಂಬಂದಿದ್ವಲ್ಲ, ಅದನ್ನೆಲ್ಲನೂ ದಾರಗಳು ಎಲ್ಲನೂ ನನ್ನ ಮಗ ಡಿವೈಡ್ ಮಾಡ್ತಾಯಿದ್ದಾನೆ. ಇಲ್ಲಿ ಎಲ್ಲನೂ ಪ್ರಸಾದ ಎಲ್ಲನೂ ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ನಾನು ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ, ಅವತ್ತು ಸೋಮವಾರ ಮನೆ ವಾರ ಆಗಿರುತ್ತೆ, ಮನೆ ದೇವ್ರ ವಾರ. ಅದಕ್ಕೆ ಅಲ್ಲಿಂದ ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿ ಇನ್ನು ಈ ಥರ ಪೂಜೆ ಎಲ್ಲನೂ ಮುಗಿಸಿದ್ದು ಆಯಿತು. ಇನ್ನು ಅಲ್ಲಿ ಬಂದ ಮೇಲೇ ಇನ್ನು ಅಡುಗೆ ಎಲ್ಲನೂ ಇದ್ದೇ ಇರುತ್ತಲ್ವ, ಇನ್ನು ಅವರೂ ಏನು ಮಾಡ್ಕೊಂಡಿರಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಸೋಮವಾರ ಇನ್ನು ಸಂತೆಯಲ್ಲಿ ಹಾಗೆ ತರಕಾರಿ ಎಲ್ಲನೂ ತರಿಸಿ ಸಾಂಬಾರು ಮುದ್ದೆ ರೈಸು ಮಾಡಿ ಇಟ್ಟಿದ್ದೆ. ಈ ಥರ ಎಲ್ಲ ಆಯಿತು ಅವತ್ತು. ಹೇಗಿದೆ ಫ್ರೆಂಡ್ಸ್ ನನ್ನ ವಿಡಿಯೋ? ನೀವು ಶಿರ್ಡಿಗೆ ಹೋಗಿದಂಥ ವಿಡಿಯೋ ನೋಡದೇ ಇದ್ದರೆ ಈ ಹಿಂದಿನ ವಿಡಿಯೋಗಳಲ್ಲಿ 2 ವಿಡಿಯೋಗಳು ಇದ್ದಾವೆ. ಶಿರ್ಡಿ 1 ಪಾರ್ಟ್ ಅಂತ 2 ಪಾರ್ಟ್ ಅಂತ, ಹೋಗಿ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನನಗೂ ಇಷ್ಟ ಆಯಿತು ಜರ್ನಿ ಅನ್ನೋದು, ಅದು ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತಾಯಿದ್ದೀನಿ. ಇದೇ ಮೊದಲು ವಿಡಿಯೋ ನೋಡ್ತಾಯಿದ್ರೆ ಇನ್ನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಚೆಕ್ ಮಾಡಿ ನೋಡಿ. ನನ್ನದು 1000+ ವಿಡಿಯೋ
ವಿಡಿಯೋಸ್ ಇದ್ದಾವೆ, ಅದನ್ನು ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಕುಚ್ಚು ಡಿಸೈನ್ಸು, ಬ್ಲೌಸು ಡಿಸೈನ್ಸು, ರಂಗೋಲಿ, ಅಡುಗೆ, ವ್ಲಾಗ್ಸು, ಈ ಥರ ಜರ್ನಿ ವಿಡಿಯೋಸು, ಈ ಥರ ಎಲ್ಲವನ್ನೂ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು, ಇನ್ನು ಅಲ್ಲಿ ಕೆಲವೊಂದು ಪಿಕ್ಸ್ನ ಎಲ್ಲನೂ ತೊಗೊಂಡಿದ್ದೆ ಅಲ್ವ, ಈ ಹಿಂದಿನ ವಿಡಿಯೋಗಳಲ್ಲೆಲ್ಲನೂ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡು, ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ನಾನು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತಲೂ ಕಾಮೆಂಟ್ ಮಾಡಿ, ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಹೇಳ್ದ ಹಾಗೆ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಲವೊಬ್ರು ಹಾಗೆ ಬಿಟ್ಬಿಡ್ತೀರಾ. ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವೀಡಿಯೋಸ್ನ ನೋಡೋಕ್ಕೆ 1 ಮಿನಿಟ್ ಆದರೂ ನೋಡೋಕ್ಕೆ ಟ್ರೈ ಮಾಡಿ, ಮತ್ತು ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹೀಗೆ ನಾರ್ಮಲಾಗಿ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಏನು ಹೇಗೆ ನಮ್ಮ ಕೆಲಸಗಳೆಲ್ಲ ನಮಗೆ ಯಾವ ಥರ ಮಾಡ್ಕೋಬೋದು ಅಂತ ಎಲ್ಲನೂ ಶೇರ್ ಮಾಡ್ಕೊತೀನಿ. ಏನಾದರೂ ಕೆಲವೊಂದು ಟಿಪ್ಸು ಗೊತ್ತಿರೋವು ಥರ ಅವುಗಳನ್ನು ಶೇರ್ ಮಾಡ್ಕೊತೀನಿ. ನಿಮಗೂ ಏನಾದರೂ ಯೂಸ್ಫುಲ್ ಆಗುತ್ತೆ, ಇಲ್ಲ ಎಂಟರ್ಟೈನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನನಗೂ ಯಾವಾಗಾದರೂ ನೋಡ್ಕೊಳ್ಳೋಕ್ಕೆ ಮೆಮೊರಿ ಥರನೂ ಇರುತ್ತಲ್ವ, ಅದಕ್ಕೋಸ್ಕರನೇ ಈ ಥರ ಎಲ್ಲನೂ ಮಾಡ್ತಾಯಿದ್ದೀನಿ. ಹೇಗಿದ್ದಾವೆ ನೋಡಿ, ಅವತ್ತು ತಗೊಂಡಂಥ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ತಗೊಂಡಂಥ ಫೋಟೋಸು. ಐ ಹೋಪ್ ನಿಮಗೂ ಇಷ್ಟ ಆಗ್ತವೆ ಅಂತ ಹೇಳಿ, ನಾನು ನಮ್ಮ ಅಕ್ಕವರು, ನಮ್ಮಮ್ಮ ಎಲ್ಲನೂ ಒಂದು ಕಡೆ ಪಿಕ್ಸ್ನ ತಗೊಂಡ್ವಿ. ಯಾವ ಥರ ಇದ್ದೀವಿ ನೋಡಿ, ನಮ್ಮ ಅಕ್ಕ ಅದು ನಂದು ಒಂಥರ ಕಲರ್ ಆಗೋಗಿದೆ, ಮತ್ತು ನಮ್ಮ ಅಮ್ಮದು ಇನ್ನೊಬ್ಬ ಅಕ್ಕದು ಒಂಥರ ಆಗೋಗಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಪೆಂಗ್ವಿನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇಲ್ಲಿ ಬಂದ್ಬಿಟ್ಟು ಶಿರಡಿ ಸಾಯಿಬಾಬಾ, ಜೈ ಸಾಯಿಬಾಬಾ.